ತೀವ್ರಗೊಂಡಿದೆ ಎಸ್ಐಟಿ ಶೋಧ ಕಾರ್ಯ. ಅನಾಮಿಕ ತೋರಿಸಿದ್ದ 7ನೇ ಪಾಯಿಂಟ್ನಲ್ಲಿ ಸಿಗದ ಅಸ್ಥಿ ಪಂಜರ. 8ನೇ ಪಾಯಿಂಟ್ನಲ್ಲಿ ಅಸ್ಥಿಗಾಗಿ ಈಗ ಕಾರ್ಯಾಚರಣೆ ಆರಂಭ ಆಗಿದೆ. ಇವತ್ತು ಡೇ 4. ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿ 7ನೇ ಪಾಯಿಂಟ್ ಅನ್ನ ಅಗದಿದ್ದಾರೆ ಕಾರ್ಮಿಕರ ಸಹಾಯದಿಂದ. ಬಟ್ ಆದ್ರೆ 7ನೇ ಪಾಯಿಂಟ್ನಲ್ಲಿ ಯಾವುದೇ ಅಸ್ಥಿ ಪಂಜರಗಳು ಸಿಗಲಿಲ್ಲ. ಹಾಗಾಗಿ ಈಗ 8ನೇ ಪಾಯಿಂಟ್ನಲ್ಲಿ ಅಸ್ಥಿಗಾಗಿ ಕಾರ್ಯಾಚರಣೆ ಆರಂಭ ಆಗಿದೆ. ನೇತ್ರಾವತಿ ನದಿ ತೀರದಲ್ಲಿ ಎಲ್ಲರನ್ನ ಕಾಡ್ತಾ ಇರುವಂತಹ ಕುತೂಹಲ, ಇವತ್ತು ಸಿಗಬಹುದಾ, ಸಿಕ್ಕರು ಯಾವ ಸ್ಪಾಟ್ನಲ್ಲಿ ಸಿಗುತ್ತೆ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಶೋಧ ಕಾರ್ಯಾಚರಣೆಯಲ್ಲಿ ಈಗ ಗೌಪ್ಯತೆಯನ್ನ ಕಾಪಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಸ್ಥಿ ಪಂಜರ ಸಿಕ್ಕಿದೆಯೋ ಇಲ್ವೋ ಅನ್ನೋ ಬಗ್ಗೆ ಕೌತುಕ ಇದೆ. ಯಾಕಂದ್ರೆ ಈ 6 ಸ್ಪಾಟ್ಗಳನ್ನ ಏನ್ ಅಧಿಕಾರಿಗಳು ಗುಂಡಿ ತೋರಿಸಿದ್ರಲ್ಲ, ಆಗ ಎಲ್ಲರಿಗೂ ಕೂಡ ಮಾಹಿತಿ ಗೊತ್ತಾಗ್ತಾ ಇತ್ತು, ನೇರವಾಗಿ ನೋಡ್ತಾ ಇದ್ರು. ಹಾಗಾಗಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ಗಳು ಲಭ್ಯ ಆಗ್ತಾ ಇತ್ತು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಈಗ ಗೌಪ್ಯತೆಯನ್ನ ಕಾಪಾಡ್ಕೊಂಡಿದ್ದಾರೆ. ಈ 7ನೇ ಸ್ಪಾಟ್ ಇದೆಯಲ್ಲ, ಆ 7ನೇ ಸ್ಪಾಟ್ನಲ್ಲಿ ಸುತ್ತಲೂ ಕೂಡ ಆ ಗ್ರೀನ್ ಕವರ್ ಅನ್ನ ಕವರ್ ಮಾಡೋ ಮೂಲಕ ಯಾರಿಗೂ ಯಾವುದೇ ಇನ್ಫಾರ್ಮೇಶನ್ ಹೊರ ಹೋಗದಂತೆ ಈಗ ಗೌಪ್ಯತೆಯನ್ನ ಕಾಪಾಡ್ಕೊಂಡಿದ್ದಾರೆ. ಅದರಲ್ಲೂ ಮೊಬೈಲ್ ಬಳಕೆಗೆ ನಿಷೇಧವನ್ನ ಹೇರಲಾಗಿದೆ. ಅದರಲ್ಲಿ ಸ್ಪೆಷಲಿ 2 ಪ್ರಮುಖ ಅಧಿಕಾರಿಗಳಿಗೆ ಮಾತ್ರ ಮೊಬೈಲ್ ಬಳಕೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಉಳಿದ ಯಾವ ಸಿಬ್ಬಂದಿ ಕಾರ್ಮಿಕರ ಬಳಿಯೂ ಕೂಡ ಮೊಬೈಲ್ ಇಲ್ಲ. ಸಂಪೂರ್ಣವಾಗಿ ಮೊಬೈಲ್ ನಿಷೇಧ ಮಾಡಲಾಗಿದೆ. ಕಿಂಚಿತ್ತು ಮಾಹಿತಿ ಹೊರಬಾರದಂತೆ ಎಸ್ಐಟಿ ಟೀಮ್ ಎಲ್ಲವನ್ನ ತಡೆ ಹಿಡಿದಿದ್ದಾರೆ. ಯಾಕಂದ್ರೆ ಅಲ್ಲಿ ಒಂದು ಮೂಳೆ ಸಿಗೋ ಹಾಗಿಲ್ಲ, ಅದು ಎಲ್ಲರ ಹತ್ರ ಇನ್ಫಾರ್ಮೇಶನ್ ಲೀಕ್ ಆಗ್ತಾ ಇತ್ತು. ಹಾಗಾಗಿ ಈ 7ನೇ ಸ್ಪಾಟ್ನಲ್ಲಿ ಈಗ ಸಿಕ್ತೋ ಸಿಗ್ಲಿಲ್ವೋ ಅನ್ನೋದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ಸ್ಥಳವನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಇದುವರೆಗೂ ಕೂಡ 7 ಸ್ಪಾಟ್ಗಳನ್ನ ಅಗಿಯಲಾಗಿದೆ. ಅದರಲ್ಲಿ 6 ಸ್ಪಾಟ್ಗಳಲ್ಲಿ ಏನೂ ಕೂಡ ಸಿಕ್ಕಿಲ್ಲ. 1 ಸ್ಪಾಟ್ನಲ್ಲಿ ಸಿಕ್ಕಿದೆ, ಅದು ಕೂಡ 6ರಲ್ಲಿ. ಆದ್ರೆ ಈ 6 ಸ್ಪಾಟ್ಗಳನ್ನು ತೆಗೆಯುವಂತಹ ಸಂದರ್ಭದಲ್ಲಿ ಗೌಪ್ಯತೆಯನ್ನ ಕಾಪಾಡ್ಕೊಂಡಿರ್ಲಿಲ್ಲ. ಬಟ್ ಆದ್ರೆ ಈ 7ನೇ ಸ್ಪಾಟ್ ಅನ್ನ ಅಗಿಯುವಾಗ ಯಾಕಿಷ್ಟು ಗೌಪ್ಯತೆಯನ್ನ ಕಾಪಾಡ್ಕೊಂಡಿರುವಂತದ್ದು, ಏನ್ ಕಾರಣ? ಚೈತ್ರ, ಸದ್ಯಕ್ಕೆ ಸ್ಪಾಟ್ ನಂಬರ್ 8 ಅಲ್ಲಿ ಉತ್ಖನನ ಪ್ರಕ್ರಿಯೆ ಆಗಿದೆ. ಕಳೆದ 1 ಗಂಟೆಯಿಂದ ಉತ್ಖನನ ಆಗ್ತಾ ಇರುವಂತದ್ದು. ನಾನೀಗ ನೇರವಾಗಿ ನಿಮಗೆ ವಿಜುವಲ್ಸ್ ಗಳಲ್ಲಿ ಗಮನಿಸ್ತಾ ಇದ್ದೀನಿ. ಸ್ಪಾಟ್ ನಂಬರ್ 8 ಇಲ್ಲೂ ಕೂಡ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹಸಿರು ಬಣ್ಣದ ಪರದೆಯನ್ನು ಹಾಕಿ ಮುಚ್ಚಲಾಗಿದೆ. ಪ್ರಮುಖವಾಗಿ ಇಂಥ ಕಾರ್ಯಗಳನ್ನ ಮಾಡುವಾಗ, ಉತ್ಖನನ ಮಾಡುವಾಗ ಇಂಥದ್ದನ್ನ ಭದ್ರತೆಯನ್ನ ಮಾಡ್ತಾರೆ, ಗೌಪ್ಯತೆಯನ್ನು ಕಾಪಾಡಿಕೊಳ್ತಾರೆ. ಯಾಕೆಂದ್ರೆ ಬಹಳ ಪ್ರಕರಣಗಳಲ್ಲಿ ಇದು ಆಗಿರುವಂತದ್ದು. ಇಂಥ ಉತ್ಖನನ ಮಾಡುವಂತಹ ಪ್ರಕರಣಗಳ ಸಂದರ್ಭದಲ್ಲಿ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಅಲ್ಲಿ ಹೋಗುವಂತಹ ಕಾರ್ಮಿಕರು ಆಗಿರ್ಬೋದು, ಅಲ್ಲಿ ಡ್ರೈವರ್ಸ್ಗಳು ಆಗಿರ್ಬೋದು, ಅಧಿಕಾರಿಗಳು ಆಗಿರ್ಬೋದು, ಎಲ್ಲರ ನೋಟ್ಗಳನ್ನು ಮಾಡಿಕೊಳ್ತಾರೆ. ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಆಂತರಿಕ ಮಾಹಿತಿಗಳು ಅಥವಾ ತನಿಖೆ ಆಂಗಲ್ ಇಂದ ಸಣ್ಣ ಲೂಫೋಲ್ಸ್ ಕೂಡ ಆಗಬಾರ್ದು. ಪ್ರಮುಖವಾಗಿ ಧರ್ಮಸ್ಥಳದ ಈ ಪ್ರಕರಣ ಇಡೀ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವಂತಹ ಪ್ರಕರಣ. ಇಲ್ಲೂ ಕೂಡ ಸ್ಪಾಟ್ ನಂಬರ್ 6ನೇ ತನಕ ಯಾವುದೇ ರೀತಿಯಾಗಿ ಈ ತರ ಪರದೆಗಳನ್ನು ಹಾಕಿಲ್ಲ. ಯಾಕಂದ್ರೆ ಅವೆಲ್ಲವೂ ಕೂಡ ಕಾಡಿನ ಒಳಭಾಗಕ್ಕೆ ಹಾಕ್ತಾ ಇತ್ತು. ಆದ್ರೆ ಸ್ಪಾಟ್ ನಂಬರ್ 6 ಅದು ನೇತ್ರಾವತಿ ನದಿಯ ಪಕ್ಕದಲ್ಲೇ ಇತ್ತು. ಆ ಕಾರಣಕ್ಕಾಗಿ ಮಧ್ಯಾಹ್ನ ತನಕದ ಎಲ್ಲ ದೃಶ್ಯಗಳು ಮಾಧ್ಯಮಗಳಿಗೆ ಸಿಕ್ತು. ಆದ್ರೆ ಈ ಪ್ರಕರಣದ ಗೌಪ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ರೀತಿಯ ಹಸಿರು ಬಣ್ಣದ ಪರದೆಯನ್ನು ಹಾಕಲಾಗ್ತಾ ಇದೆ. ಪ್ರಮುಖವಾಗಿ ಈಗ ಆಗ್ತಾ ಇರುವಂತದ್ದು ಸ್ಪಾಟ್ ನಂಬರ್ 8 ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆ ಸ್ಪಾಟ್ ನಂಬರ್ 8 ಎಲ್ಲಿ ಇದೆ ಅಂತ ಹೇಳಿದ್ರೆ ನೇರವಾಗಿ ಸೇತುವೆಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸೇತುವೆಯಿಂದ ಎಕ್ಸಾಕ್ಟ್ ಆಗಿ ಅದರ ಕೆಳಭಾಗದಲ್ಲೇ ಇರುವಂತದ್ದು. ಜನರಿಗೆ ಕಣ್ಣಿಗೆ ತೋರುತ್ತೆ, ಅಷ್ಟೇ ಸನಿಹದಲ್ಲಿ ಇರುವಂತದ್ದು. ಆದ್ರೆ ಸುಮಾರು 100 ಮೀಟರ್ಗಳವರೆಗೆ ಮಾಧ್ಯಮಗಳಿಗೂ ಮತ್ತು ಜನರಿಗೂ ಈಗ ಅಲ್ಲಿ ನಿಷೇಧವನ್ನು ಮಾಡಲಾಗಿದೆ. ಕೇವಲ ವಾಹನ ಸಂಚಾರ ಮಾತ್ರ ಇದೆ ಹೊರತಾಗಿ ಹತ್ತಿರದಿಂದ ಹೋಗಿ ನೋಡುವಂತಹ ಯಾವುದೇ ಅವಕಾಶಗಳು ಕೂಡ ಇಲ್ಲ. ಯಾಕಂದ್ರೆ ನಿನ್ನೆ ಮಧ್ಯಾಹ್ನದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ಸೇರ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಿಗರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ತುಂಬಾ ಜನ ಬಂದು ಇಲ್ಲಿ ಮೊಬೈಲ್ ನಲ್ಲಿ ಆಗ್ತಾ ಇರುವಂತಹ ಎಲ್ಲ ತನಿಖೆಗಳನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಆದ್ರೆ ಅದು ತನಿಖೆಯ ಮುಂದಿನ ಗೌಪ್ಯತೆಗೆ ಬಹಳಷ್ಟು ಹೊಡೆತವನ್ನು ಕೊಡುತ್ತೆ ಮತ್ತು ತನಿಖೆಯನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಯಾವುದೇ ಒಂದು ಸಣ್ಣ ಲೂಫೋಲ್ಸ್ ಕೂಡ ಇದರಲ್ಲಿ ಆಗಬಹುದು. ಈ ನಿಟ್ಟಿನಲ್ಲಿ ಸುಮಾರು ಈಗ 100 ಮೀಟರ್ ಅಂತರದಲ್ಲಿ ಮಾಧ್ಯಮ ಮತ್ತು ಜನಸಾಮಾನ್ಯರನ್ನು ಕೂಡ ಇಟ್ಟಿರುವಂತದ್ದು. ಆಗ್ತಾ ಇರುವಂತಹ ಸ್ಪಾಟ್ ನಂಬರ್ 8 ಇಂದ ಸುಮಾರು 100 ಮೀಟರ್
ವ್ಯಾಪ್ತಿಯ ಒಳಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಹಾಗಾಗಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಕಳೆದ 1 ಗಂಟೆಯಿಂದ ಸ್ಪಾಟ್ ನಂಬರ್ 8 ಅನ್ನು ಅಗೆಯುವಂತ ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಮೊದಲು ಹಿಟಾಚಿಯನ್ನು ಬಳಸಿ ಅಲ್ಲಿ ನೆಲವನ್ನ ಸಮತಟ್ಟು ಮಾಡಲಾಗಿತ್ತು. ಈಗ ಅಲ್ಲಿ ಹಾರೆ ಪಿಕ್ಕಾಸನ್ನ ಬಳಸಿ ಈಗ ಸ್ಪಾಟ್ ನಂಬರ್ 8 ಅನ್ನು ಅಗೆಯುವಂತ ಪ್ರಕ್ರಿಯೆ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಕಳೆದ 1 ಗಂಟೆಯಿಂದ ಆಗ್ತಾ ಇದೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, SP ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಮುಂದೆ ಸ್ಪಾಟ್ ನಂಬರ್ 9 ಇಂದ ಸ್ಪಾಟ್ ನಂಬರ್ 13 ತನಕ ಎಲ್ಲ ಪ್ರದೇಶಗಳು ಅದು ರಸ್ತೆಯ ಪಕ್ಕದಲ್ಲೇ ಇರುವಂತದ್ದು. ಹಾಗಾಗಿ ಅಲ್ಲೂ ಕೂಡ ಇಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸೋಕೆ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಸದ್ಯ ಚೈತ್ರ ಕಳೆದ 1 ತಾಸಿನಿಂದ ಸ್ಪಾಟ್ ನಂಬರ್ 8 ನ ಎಲ್ಲ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸ್ಪಾಟ್ ನಂಬರ್ 8 ನ ಸ್ಪಷ್ಟ ಚಿತ್ರಣ ಹೊರಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗ ಜನರಿಗೆ ಹಾಗೆ ಎಲ್ರಿಗೂ ಕೂಡ ಅದ್ರ ಒಂದು ಕುತೂಹಲ ಇದೆ, ಆ ಸ್ಥಳದಲ್ಲಿ ಏನ್ ಸಿಗಬಹುದು, ಇವತ್ತೇನ್ ಸಿಗುತ್ತೆ. ಯಾಕಂತಂದ್ರೆ 6ನೇ ಸ್ಪಾಟ್ ಅಗಿಯುವಂತಹ ಸಂದರ್ಭದಲ್ಲೂ ಕೂಡ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅಲ್ಲಿ ಅಸ್ಥಿ ಪಂಜರ ಸಿಗುತ್ತೆ ಅಂತ ಹೇಳಿ. ಸೊ ಅಗಿತಾ ಸಿಕ್ಬಿಡ್ತು ಅದು. ಆದ್ರೆ 7ನೇ ಸ್ಪಾಟ್ ಬಂದಂತಹ ಸಂದರ್ಭದಲ್ಲಿ ಎಲ್ಲವನ್ನ ಕವರ್ ಮಾಡ್ಕೊಂಡಿರುವಂತದ್ದು. ಈ ಸಂದರ್ಭದಲ್ಲಿ ಈ ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವಂತಹ ಅವಶ್ಯಕತೆ ಇತ್ತ. ಯಾಕಂದ್ರೆ ಎಲ್ರಿಗೂ ಕೂಡ ಇದು ನಿಷ್ಪಕ್ಷಪಾತ ತನಿಖೆ ಆಗ್ತಾ ಇದೆ. ಏನೇ ಸಿಕ್ಕರೂ ಕೂಡ ಅದು ಒಳ್ಳೇದೇ ಅಲ್ವಾ. ಈಗ ಮೂಳೆ ಸಿಕ್ತು ಅಥವಾ ಬೇರೆ ಏನೋ ಬಟ್ಟೆಗಳು ಸಿಕ್ತು ಅನ್ನುವಂಥದ್ದು ನಿಷ್ಪಕ್ಷಪಾತ ತನಿಖೆ ಆಗ್ತಾ ಇದೆ ಅಂತ ಹೇಳಿ ಅನ್ಸುತ್ತೆ. ಸೊ ಹಾಗಾಗಿ ಈ ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವಂತಹ ಅವಶ್ಯಕತೆ ಈ ನಿಟ್ಟಿನಲ್ಲಿ ಇದೆಯಾ? ಚೈತ್ರ, SITಯ ಈ ತನಿಖೆಯಲ್ಲಿ ಈ ತರ ಗೌಪ್ಯತೆಗಳು ಬೇಕಾಗುತ್ತೆ. ಯಾಕಂದ್ರೆ ಮೊಬೈಲ್ ಬಳಕೆ ಆಗಿರ್ಬೋದು, ಸಣ್ಣ ಪುಟ್ಟ ವಿಡಿಯೋಗಳು ಲೀಕ್ ಆದ್ರೂ ಕೂಡ ಅದು ನಾಳೆ ಜನಸಾಮಾನ್ಯನ ಅಭಿಪ್ರಾಯದಲ್ಲಿ ಬೇರೆಯೇ ಒಂದು ತರ್ಕವನ್ನ ಪಡೆದುಕೊಳ್ಬಹುದು. ಮತ್ತು ಅತ್ಯಂತ ಸೂಕ್ಷ್ಮ ಪ್ರಕರಣ ಇದಾಗಿರೋ ಕಾರಣಕ್ಕಾಗಿ ಎಲ್ಲ ಪ್ರಕರಣಗಳಂತೆ ಈ ಪ್ರಕರಣವನ್ನು ನಾವು ಸಾಮಾನ್ಯ ರೀತಿಯಾಗಿ ಭಾವಿಸೋಕ್ಕಾಗಲ್ಲ. ಬಹಳ ಗಂಭೀರವಾದ ಪ್ರಕರಣ ಮತ್ತು ಇಡೀ ರಾಷ್ಟ್ರ ಎದುರು ನೋಡ್ತಾ ಇರುವಂತಹ ಪ್ರಕರಣ. ಬಹಳಷ್ಟು ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಜನರ ಮನಸ್ಸಲ್ಲಿ ಹಲವು ಗೊಂದಲ ಇದೆ, ಕುತೂಹಲ ಇದೆ. ಆ ಎಲ್ಲ ಕುತೂಹಲಗಳ ತಣಿಸುವ ಮತ್ತು ಗೊಂದಲವನ್ನ ನಿವಾರಿಸುವಂತಹ ಹೊಣೆ SIT ಅಲ್ಲಿ ಇರುವಂತದ್ದು. ಸಾಮಾನ್ಯವಾಗಿ ಇಂತಹ ಉತ್ಖನನ ಮಾಡುವ ಅಥವಾ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆಯ ತನಿಖೆಯಲ್ಲಿ ಕೂಡ ಇದೇ ರೀತಿಯಾಗಿ ಮಾಡುವಂತದ್ದು. ಎಲ್ಲವನ್ನ ಕೂಡ ಪರದೆಯನ್ನ ಹಾಕಿ ಆ ಉತ್ಖನನ ಪ್ರಕ್ರಿಯೆ ಮಾಡ್ತಾರೆ. ಅದೇ ಮಾದರಿಯನ್ನ ಧರ್ಮಸ್ಥಳದಲ್ಲಿ ಕೂಡ ಮಾಡಿದ್ದಾರೆ. ಹೊರತಾಗಿ ಯಾವುದೇ ರೀತಿಯಾಗಿ ವಿಶೇಷತೆಗಳು ಇದರಲ್ಲಿಲ್ಲ. ಇದರ ತನಿಖೆ ಆಗ್ಬೇಕಾದ್ದೇ ಇದೇ ರೀತಿಯ ಪ್ರಕ್ರಿಯೆಯನ್ನು SIT ಮಾಡ್ತಾ ಇರುವಂತದ್ದು. ಸದ್ಯ SIT ಈ ತನಿಖೆ ಸ್ಪಾಟ್ ನಲ್ಲಿ ಅಗಿಯೋ ಕೆಲಸ ಆಯ್ತು, ಬಟ್ ಏನು ಕೂಡ ಅಸ್ಥಿ ಸಿಕ್ಕಿಲ್ಲ ಅಲ್ಲಿ. ಬಟ್ ಈಗ 7ನೇ ಸ್ಪಾಟ್ ನಿಂದ 8ನೇ ಸ್ಪಾಟ್ಗೆ ಸುಮಾರು ಎಷ್ಟು ದೂರ ಇರ್ಬೋದು? ಅದು ಕೂಡ ನೇತ್ರಾವತಿ ನದಿ ತಟದಲ್ಲೇ ಇದೆಯಾ ಅಥವಾ ಸುಮಾರು ಒಂದ್ ಸ್ವಲ್ಪ ಮೇಲ್ ಇದೆಯಾ? ಸ್ಥಳ ಎಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಇವಾಗ, ಅಂದ್ರೆ 8ನೇ ಸ್ಪಾಟ್ ನಲ್ಲಿ ಎಷ್ಟು ದೂರ ಇರ್ಬೋದು? ಚೈತ್ರ, ಸ್ಪಾಟ್ ನಂಬರ್ 7 ಇಂದ ಸ್ಪಾಟ್ ನಂಬರ್ 8 ತನಕ ಇರುವಂತದ್ದು ಅಂತರ ಕೇವಲ 300 ಮೀಟರ್. ಯಾಕೆಂದ್ರೆ ಸ್ಪಾಟ್ ನಂಬರ್ 7 ಇಂದ ಸ್ಪಾಟ್ ನಂಬರ್ 6 ಗೆ ಕೇವಲ 100 ಮೀಟರ್ ಅಂತರದಲ್ಲಿತ್ತು. ಈಗ ಸ್ಪಾಟ್ ನಂಬರ್ 7 ಇಂದ ಸ್ಪಾಟ್ ನಂಬರ್ 8 ಗೆ ಸುಮಾರು 300 ಮೀಟರ್ ಅಂತರದಲ್ಲಿ ಇರುವಂತದ್ದು. ಈ 300 ಮೀಟರ್ ಅಂತರ ಅಂದ್ರೆ ಕರೆಕ್ಟ್ ಆಗಿ ರಸ್ತೆಯ ಕೆಳಭಾಗದಲ್ಲಿದೆ. ಅಂದ್ರೆ ನೇತ್ರಾವತಿಯ ಸೇತುವೆ ಏನಿದೆ ಆ ಸೇತುವೆಯ ಕೆಳಭಾಗದಲ್ಲಿ ಇರುವಂತದ್ದು. ಇದರ ಭೌಗೋಳಿಕ ವಿನ್ಯಾಸವನ್ನ ನೋಡೋದಾದ್ರೆ ಬಹಳ ದಿಡ್ಡಿನ ಪ್ರದೇಶದಲ್ಲಿದೆ ಮತ್ತು ಎಕ್ಸಾಕ್ಟ್ ಆಗಿ ಮರದ ಕೆಳಭಾಗದಲ್ಲೇ ಪಾಯಿಂಟ್ ಮಾಡಿರೋ ಕಾರಣಕ್ಕಾಗಿ ಬಹಳ ಸವಾಲು ಕೂಡ ಇತ್ತು. ಈ ನಿಟ್ಟಿನಲ್ಲಿ ಅಲ್ಲಿ ಹಿಟಾಚಿಯನ್ನು ಬಳಸಿ ಅಗೆಯೋಕೆ ಆರಂಭ ಮಾಡಲಾಯಿತು. ಸ್ಪಾಟ್ ನಂಬರ್ 7 ನಲ್ಲಿ ಸುಮಾರು 5 ಫೀಟ್ ವರೆಗೆ ಅಗಿತಾರೆ. ಅದು ಮಾನವ ಶ್ರಮದಿಂದ ಆಗುತ್ತೆ. ಆನಂತರವಾಗಿ ಹಿಟಾಚಿ ಮೂಲಕವಾಗಿ ಅದನ್ನ ಉತ್ಖನನ ಮಾಡೋಕೆ ಆರಂಭ ಮಾಡ್ತಾರೆ. ಈ ಎಲ್ಲ ಸ್ಪಾಟ್ ನಂಬರ್ 1 ರಿಂದ ಸ್ಪಾಟ್ ನಂಬರ್ 8 ನ ಎಲ್ಲ ವಿನ್ಯಾಸಗಳನ್ನ ಗಮನಿಸ್ತಾ ಹೋದ್ರೆ ಎಲ್ಲವೂ ಕೂಡ ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂತದ್ದು. ಅಂದ್ರೆ ಸುಮಾರು 10 ರಿಂದ 15 ಮೀಟರ್ ಅಂತರದಲ್ಲಿರುವಂತದ್ದು. ಆ ನೇತ್ರಾವತಿ ನದಿಯಲ್ಲಿ ಜಾಸ್ತಿ ನೀರಿನ ಹರಿವು ಇದ್ದಂತ ಸಂದರ್ಭದಲ್ಲಿ ಈ ಎಲ್ಲ 8 ಸ್ಪಾಟ್ಗಳು ಕೂಡ ಮುಳುಗಡೆಯಾಗುತ್ತೆ. ಪ್ರವಾಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಮುಳುಗಡೆಯಾಗುತ್ತೆ. ಅಲ್ಲಿ ಮಣ್ಣಿನ ಸವಕಳಿ ಆಗುತ್ತೆ ಅಥವಾ ಮಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆ ಆಗುತ್ತೆ. ಇದೇ ಕಾರಣಕ್ಕಾಗಿ ಸ್ಪಾಟ್ ನಂಬರ್ 1 ರಿಂದ ಸ್ಪಾಟ್ ನಂಬರ್ 8 ತನಕ ಯಾವುದೇ ಅವಶೇಷಗಳು ಕಳೆ ಬರದ ಪೀಸ್ಗಳು ಸಿಗುತ್ತೆಂಬ ವಿಶ್ವಾಸವನ್ನ ಸ್ವತಃ ಅನಾಮಿಕ ವ್ಯಕ್ತಿಯೇ ತೋರಿಸಿರಲಿಲ್ಲ. ಮತ್ತು ಆತನ ವಕೀಲರ ಜೊತೆ ಕೂಡ ಆತ ಹೇಳಿಕೊಂಡಿದ್ದ, ಸ್ಪಾಟ್ ನಂಬರ್ 1 ರಿಂದ ಸ್ಪಾಟ್ ನಂಬರ್ 8 ತನಕ ನನ್ನ ಅಂದಾಜು ತಪ್ಪಿರಬಹುದು, ಕಳೆ ಬರ ಸಿಗದೆ ಹೋದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋದು ಅದು ವಿಚಾರ ಅಲ್ಲ. ಯಾಕಂದ್ರೆ ಅದರ ಎಲ್ಲ ವಿನ್ಯಾಸಗಳು ಆ ತರ ಇರುವಂತದ್ದು ಮತ್ತು 8ರ ತನಕ ಎಲ್ಲ ಪ್ರದೇಶಗಳು ಅದು ಮುಳುಗಡೆಯಾಗುವಂತ ಪ್ರದೇಶಗಳು. ಹಾಗಾಗಿ ಅಂದಾಜು ತಪ್ಪಿರಬಹುದೆಂಬ ಶಂಕೆಯನ್ನ ಆತ SIT ಮತ್ತು ವಕೀಲರ ಮುಂದೆ ಇಡಿಸಿದ. ಆದ್ರೆ ಸ್ಪಾಟ್ ನಂಬರ್ 6 ಅಲ್ಲಿ ಸಿಕ್ಕಂತ ಕಳೆ ಬರ ಏನಿದೆ ಅದು ಮತ್ತಷ್ಟು ಆತನಲ್ಲಿ ವಿಶ್ವಾಸವನ್ನ ಮೂಡಿಸಿದೆ. ಸದ್ಯ ಆತ ಈಗ ಹೇಳ್ತಾ ಇರುವಂತದ್ದು ಸ್ಪಾಟ್ ನಂಬರ್ 9 ರಿಂದ ಸ್ಪಾಟ್ ನಂಬರ್ 13 ತನಕ ಎಲ್ಲವೂ ಕೂಡ ರಸ್ತೆಯ ಪಕ್ಕದಲ್ಲಿ ಇದೆ. ಖಂಡಿತವಾಗ್ಲೂ ಹೂತಿಟ್ಟಂತಹ ಅವಶೇಷಗಳು ಸಿಗುತ್ತೆಂಬ ವಿಶ್ವಾಸದಲ್ಲಿ ಆತ ಇದ್ದಾನೆ. ಅದೇ ವಿಶ್ವಾಸದಲ್ಲಿ ಆತನ ಪರವಾದ ವಕೀಲರು ಕೂಡ ಇರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಕಿಶನ್.